ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರ ಸ್ಥಾನಗಳಿಗೆ ಕಳೆದ ಭಾನುವಾರ ಚುನಾವಣೆ ನಡೆದಿದ್ದು, ಶಿರಾ ತಾಲೂಕಿನಲ್ಲಿ 28 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪೈಕಿ 2 ಸಂಘಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಸಂಘಗಳಲ್ಲಿ ಪ್ರತಿನಿಧಿ ಆಯ್ಕೆ ಹಾಗೆ ಪ್ರತಿನಿಧಿ ಫಾರಂ ನೀಡುವುದರಲ್ಲಿ ಹಸ್ತಕ್ಷೇಪ ನಡೆದಿದೆ ಅಂತ ಪರಾಜಯಗೊಂಡ ಅಭ್ಯರ್ಥಿ ಎಸ್ಆರ್ ಗೌಡ ಆರೋಪಿಸಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದರು. ಹೌದು, ತುಮಕೂರು ಡಿಸಿಸಿ ಬ್ಯಾಂಕ್ನ 14 ನಿರ್ದೇಶಕ ಸ್ಥಾನಗಳಲ್ಲಿ 8 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿತ್ತು. ಉಳಿದ 6 ಎ ವರ್ಗದ ನಿರ್ದೇಶಕ ಸ್ಥಾನಗಳಿಗೆ ಅಂದರೆ ತಿಪಟೂರು, ಕುಣಿಗಲ್, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಪಾವಗಡ ಮತ್ತು ಶಿರಾ ತಾಲೂಕುಗಳ ವಿಎಸ್ಎಸ್ಎನ್ ಸದಸ್ಯರುಗಳಿಂದ ತಲಾ ಒಂದೊಂದು ಸ್ಥಾನ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಶಿರಾ ತಾಲೂಕಿನ ಬಹುತೇಕ 28 ವಿಎಸ್ಎಸ್ಎನ್ ಸಂಘಗಳ ಪೈಕಿ 2 ಸಂಘಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಸಂಘಗಳಲ್ಲಿ ಆಯಾ ಕಾರ್ಯದರ್ಶಿಗಳು ಹಾಗೆ ಮೇಲ್ವಿಚಾರಕನ ಪೂರ್ವ ನಿಯೋಜಿತ ಸಂಚನ್ನ ರೂಪಿಸಿ ಸಾಲ ಸೌಲಭ್ಯ ನೀಡೋದಿಲ್ಲ, ಹೀಗೆ ಹಲವು ರೀತಿಯಾಗಿ ಬೆದರಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಆಡಳಿತ ಮಾಡಲು ಬಿಡಲಾರದ ಸ್ಥಿತಿ ನಿರ್ಮಾಣ ಆಗಿದೆ. ಖಾಲಿ ಇರುವ ಸಭಾ ನಡವಳಿಕೆ ಪುಸ್ತಕಕ್ಕೆ ನಿರ್ದೇಶಕರ ಸಹಿಯನ್ನ ಮಾಡಿಸಿ ಸೂಚಕರಾಗಲು ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವಿಲ್ಲದೆ ರೀತಿ ಹಾಗೂ ಮತ ಚಲಾಯಿಸುವುದಕ್ಕೆ ಮಾತ್ರ ಅವಕಾಶ ಕಲ್ಪಿಸಿಕೊಡುವ ರೀತಿ ಎಲ್ಲ ತರಹದ ಸಂಚನ್ನ ರೂಪಿಸಿ ಪ್ರತಿನಿಧಿಯ ಫಾರಂ ತಮ್ಮ ಬಳಿಯೇ ಇಟ್ಟುಕೊಂಡು ಸದಸ್ಯರೇ ಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಪರಮಾಧಿಕಾರವನ್ನ ಕಸಿದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಕೊಡ್ತಾ ಇರೋದು ನಾವು ಕಣ್ಣಾರೆ ಕಂಡ ದೃಶ್ಯ ಸತ್ಯ. ಯಾವುದೇ ಸಹಕಾರ ಸಂಘ ಸಂಸ್ಥೆಗಳು ಯಾರೋ ಒಬ್ಬರ ಕಪಿ ಮುಷ್ಟಿಯಲ್ಲಿ ಇದ್ರೆ ಅಂತಹ ಸಂಘಗಳು ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಚುನಾವಣೆ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಸಾಕ್ಷಿಯಾಗಿದೆ. ಒಬ್ಬರ ಕಪಿ ಮುಷ್ಟಿಯಲ್ಲಿರುವ ಸಹಕಾರಿ ಕ್ಷೇತ್ರದ ಚುನಾವಣೆ ಭಯದ ವಾತಾವರಣದಲ್ಲಿ ನಡೆಯುವಂತಾಗಿದೆ ಅಂತ ಆರೋಪ ಮಾಡಿದರು. ಇನ್ನು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಹಾಕದ ರೀತಿ ಈ ಹಿಂದೆ ಮಿಲ್ಕ್ ಯೂನಿಯನ್ ಚುನಾವಣೆ ನಡೆದಿತ್ತು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನನಗೆ ಮತ ಚಲಾಯಿಸಿದ ಎಲ್ಲ ಪ್ರತಿನಿಧಿಗಳಿಗೂ ಧನ್ಯವಾದವನ್ನ ಇದೇ ಸಂದರ್ಭದಲ್ಲಿ ಅರ್ಪಿಸಿದರು. ನಮ್ಮ ಪಕ್ಷದ ಮುಖಂಡರಿಗೂ, ನಮ್ಮ ಕಾರ್ಯಕರ್ತರಿಗೂ ಹಾಗೂ ಅಭಿಮಾನಿಗಳಿಗೆ, ಮತ್ತೆ ಎರಡನೇದಾಗಿ ಇವತ್ತೇನು ಡೆಲಿಗೇಟ್ ಇದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಡಿಸಿಸಿ ಬ್ಯಾಂಕಲ್ಲಿ ಏನು ನಡೀತಾ ಇದೆ, ಇವತ್ತು ಎಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಡೆಲಿಗೇಷನ್ಗಳಿಗೆ ಒಂದು ಫಾರಂ ಕೊಡದಂಥ ನಿರ್ಮಾಣವನ್ನು ಇವತ್ತು ಈ ತಾಲೂಕಲ್ಲಿ ಸೂಪರ್ವೈಸರ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಮ್ಮ ಪಕ್ಷಕ್ಕೆ ವೋಟ್ ಹಾಕಂತ ಇವತ್ತು ಡೆಲಿಗೇಟ್ ಇದ್ರೂ ನಮಗೆ ಅವ್ರಿಗೆ ಡೆಲಿಗೇಟ್ ಕೊಡ್ತಾ ಇಲ್ಲ. ನಾವು ಜಗಳ ಮಾಡಿ ಕುಸ್ತಿ ಮಾಡಿ ಡೆಲಿಗೇಟ್ ನಾವು ಕೊಡಿಸೋಂಥ ಪರಿಸ್ಥಿತಿ ನಾವು ನಿರ್ಮಾಣ ಆಯಿತು. ನಾವು ತಾಲೂಕು AC ಮೇಡಮ್ ಅವರಿಗೆ, ಚುನಾವಣಾ ಅಧಿಕಾರಿ ಅಂತ AC ಮೇಡಮ್ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ, DC ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಸಹ ನಮಗೆ ನ್ಯಾಯ ಸಿಗಲಿಲ್ಲ. ಆದರೂ ಸಹ ನಮ್ಮ ಡೆಲಿಗೇಟ್ಗಳು ಏನಿವತ್ತು ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ SR ಗೌಡರಿಗೆ ಇವತ್ತು 10 ಮತವನ್ನು ಕೊಟ್ಟು ಪರಾಜಿತವಾದ. ಆದರೆ ನಾವು ಇದ್ದಿದ್ದು 2, ನಮ್ಮ ಪಕ್ಷದ ಇದ್ದಿದ್ದು 2 ಡೆಲಿಗೇಟ್ ಕೊಟ್ಟಿದ್ದು, ನಮಗೆ ಡೆಲಿಗೇಟ್ ತಗೊಂಡಿದ್ದು 2. ಆದರೆ ಇವತ್ತು BJP ಅವರು ನಾವು ಒಗ್ಗಟ್ಟಾಗಿ ಮೈತ್ರಿಯಾಗಿ ನಾವು ಕ್ಯಾಂಡಿಡೇಟ್ ಹಾಕಿದ್ವಿ. ಆ ಕ್ಯಾಂಡಿಡೇಟಿಂದ ನಮ್ಗೆ 10 ಮತಗಳು ಬಂದವು. ಆದರೆ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡೋದಿಲ್ಲ. ಮತ್ತೆ ಈ ಪಕ್ಷದಿಂದ ನಾವು ಮತ್ತೆ ಡಿಸಿಸಿ ಬ್ಯಾಂಕನ್ನು ಮತ್ತೆ ಈ ಶಿರಾ ತಾಲೂಕಲ್ಲಿ ಕೈ ಹಿಡಿಯುವಂಥ ಕಾಲ ಬರ್ತೈತೆ. ಯಾವುದೇ ಸಂದರ್ಭದಲ್ಲಿ ನಾವು ಹಿಂದಕ್ಕೆ ಹೋಗೋದಿಲ್ಲ, ಪಕ್ಷವನ್ನು ಗಟ್ಟಿ ಮಾಡ್ತೇವೆ ಅಂತಲ್ಲ ನಾನಾದರೂ ಹೇಳ್ತಾ ಮತ್ತೆ ಇವತ್ತು ನಾನಾದರೂ ಹೇಳೋದಿಷ್ಟೇ, ಇವತ್ತು ಅಧಿಕಾರ ಎಲ್ಲ ಬರ್ತೈತೆ ಹೋಗ್ತೈತೆ. ಆದರೆ ಡೆಲಿಗೇಟ್ಗಳಿಗೆ ನೀವು ಕೊಡದಂತ ಇವತ್ತು ನಿರ್ಮಾಣ ಮಾಡಿದ್ದೀರಾ ತಾಲೂಕಲ್ಲಿ, ಮುಂದೆ ಯಾವುದೇ ರೀತಿ ಹಿಂಗಾಗಬಾರ್ದು. ಇದೇ ಥರ ಆದರೆ ನಾವು ಮುಂದೆ ನಮ್ಮ ಪಕ್ಷದ ಪರವಾಗಿ ನಾವು ಹೋರಾಟ ಮಾಡ್ತೇವೆ, ಎಚ್ಚರಿಕೆ ಕೊಡ್ತೀವಿ ಅಂತಲ್ಲ ನಾನಾದರೂ ಹೇಳ್ತಾ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಸಹ ನಾನು ವಂದಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಅಣ್ಣಂದಿರೇ, ನಿನ್ನೆ ತಾನೇ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಈ ಚುನಾವಣೆಯಲ್ಲಿ ಜನತಾದಳದ ಅಭ್ಯರ್ಥಿ ಹಾಗೂ BJP ಪಕ್ಷದ ಅಭ್ಯರ್ಥಿಯಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಶ್ರೀಯುತ SR ಗೌಡರನ್ನು ನಾವು ಒಮ್ಮತದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ವಿ. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಗೆ 10 ಮತಗಳು ದೊರಕಿದ್ವು. ನಮ್ಮ
ವಿರುದ್ಧ ಪಾರ್ಟಿಗೆ 19 ಮತಗಳು ನೀಡಿ ಅವರು ಜಯಶೀಲರಾಗಿದ್ದಾರೆ. ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕೆ ಅಂದರೆ ಇದು ಒಂದು ಸಹಕಾರ ಕ್ಷೇತ್ರ ಅಂದರೆ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಂತ ಕ್ಷೇತ್ರ. ಈ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಒಂದು ಕಪಿಮುಷ್ಟಿ ಥರ ಆಡವಳಿಕೆ ಮಾಡ್ಕೊಂಡ್ಬಂದಿದ್ದಾರೆ. ಯಾಕೆ ಅಂದರೆ ಒಂದು ಡೆಲಿಗೇಷನ್ ಫಾರಂ ಸಮೇತನೂ ಒಬ್ಬ ಮತದಾರನಿಗೆ ನೇರವಾಗಿ ಕೊಡ್ದಂಗೆ ಮತದಾರನ ಪ್ರಜಾಪ್ರಭುತ್ವದ ಹಕ್ಕನ್ನು ಮೊಟಕುಗೊಳಿಸಿದ್ದಾರೆ. ಉದಾಹರಣೆಗೆ ಮೊನ್ನೆ ದಿವಸ ನಾವು ಬೆಳಿಗ್ಗೆ ಎಲೆಕ್ಷನ್ ವೋಟಿಂಗ್ ಹೋಗೋ ಹಿಂದಿನ ರಾತ್ರಿ 11 ಗಂಟೆಗೆ ಒಬ್ಬರನ್ನ ಕರೆಸಿ, ಸೆಕ್ರೆಟರಿ ಅವ್ರನ್ನ ಕರೆಸಿ 10:30 11 ಗಂಟೆಗೆ ನಮ್ಮ ಆಫೀಸ್ ಹತ್ರ ಡೆಲಿಗೇಷನ್ ಫಾರಂ ಇಸ್ಕೊಂತೀವಿ, ಗಲಾಟೆ ಮಾಡಿ. ಹೊಡೆದಾಟ ಒಂದು ಬಾಕಿ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ಆದ್ರೂ ನಾವು ಅಷ್ಟೊಂದು ಮತಗಳನ್ನ ತಾಣಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ತಂತ್ರನೂ ಮಾಡಕ್ ಸಾಧ್ಯ ಇಲ್ಲ. ಅಂಥವೆಲ್ಲ ತಂತ್ರಗಳನ್ನ ಅವ್ರನ್ನ ಮನವೊಲಿಸಿ 10 ಮತಗಳನ್ನ ಹಾಕಿಸ್ಕೊಂಡಿರೋದು ನಾವು ಚುನಾವಣೆಯಲ್ಲಿ. ಮತ್ತೆ ರಾಜಣ್ಣವರು, ಇಲ್ಲಿ ಜಯಚಂದ್ರ ಅವರು ಇಬ್ರು MLA ಘಟಾನುಘಟಿಗಳಿದ್ರು. ಅವ್ರನ್ನ ಎದುರಿಸುವಂತ ಶಕ್ತಿ SR ಗೌಡ್ರು ಅವರಲ್ಲಿತ್ತು. ಅವ್ರ ಜೊತೆಗೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು, ಕಾರ್ಯಕರ್ತರು ಸಹಕಾರ ನೀಡಿ ಅವ್ರಿಗೊಂದು ಶಕ್ತಿ ಧೈರ್ಯ ತುಂಬಿದ್ದಾರೆ. ನಾನು ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿರೋರಿಗೆ ಮತ್ತು ಈ ನಮ್ಮ ಸೊಸೈಟಿಯಲ್ಲಿ ಇರುವಂತ ಎಲ್ಲ ನಿರ್ದೇಶಕರಿಗೆ ಹೇಳೋದನ್ನೇ, ಯಾವುದೇ ಕಾರಣಕ್ಕೂ ನೀವು ಹೆದರ್ಕೋಬೇಡ್ರಿ, ಹಂಚ್ಕೋಬೇಡ್ರಿ, ನಮಗೆ ಮತದಾನ ಮಾಡಿ ನಿಮಗೆ ಸೊಸೈಟಿಗಳಿಗೆ ತೊಂದರೆ ಆಗುತ್ತೆ ಅಂತ. ನಾವು ಎಂಥದೇ ಸಂದರ್ಭ ಬಂದ್ರೂ SR ಗೌಡ್ರು ಹೋದ್ರು, ನಾವು ಎಲ್ಲರೂ ನಿಮಗೆ ಜೊತೆ ನಿಂತ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮಗೆ ಸಾಲ ಸೌಲಭ್ಯಗಳು ಕೊಡುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ, ಧೃತಿಗೆಡ್ಬೇಡ್ರಿ ನೀವು ಅಂತ ಹೇಳಕ್ ನಾನು ಬಯಸ್ತೀನಿ. ಈಗಲೂ ಸಹ ಅಷ್ಟೇ SR ಗೌಡ್ರಿಗೆ ಅವರು ನಮಗೆ ತುಂಬಾ ಒತ್ತಡ ಹಾಕಿದ್ರು, ನೀವು ಅಪ್ಲಿಕೇಶನ್ ವಾಪಸ್ ತೆಗೀರಿ ಅಂತ. ನಾವು ಯಾರಿಗೂ ಮುಲಾಜಿಲ್ದಲೇನ ನೇರವಾಗಿ ಹೋರಾಟ ಮಾಡಿದ್ದೆ ನಾವು ಅಂತೇಳಿ SR ಗೌಡ್ರನ್ನ ಕಣಕ್ಕಿಳಿಸಿ ಇವತ್ತು ಇಷ್ಟೊಂದು ಹೋರಾಟ ಮಾಡಿದ್ದೀವಿ. ಈ ಕ್ಷೇತ್ರದಲ್ಲಿ ಈಗ ಆಯ್ಕೆಯಾಗಿರೋ ಅಭ್ಯರ್ಥಿ ಆಯ್ಕೆಯಾಗಿರುವಂಥವ್ರು ಸಹ ಹಿಂದೆ ನಡ್ಕೊಳ್ಳೋ ರೀತಿಯಲ್ಲಿ ಇನ್ನಾದರೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಅವ್ರಿಗೆ ಶುಭ ಕೋರ್ತಾ, ನನಗೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು ಸಲ್ಲಿಸ್ತೇನೆ. ಏಕೆಂದರೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಭಾಳ ಕಡಿಮೆ. ಆದರೂ ಕೂಡ ಅವುಗಳೊಂದು ಪ್ರತಿಷ್ಠೆಯ ಚುನಾವಣೆಯಾಗಿ ಹೊರಹೊಮ್ಮತಕ್ಕಂಥ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಸುಮಾರು 29 ಮತಗಳಿದ್ದು, ಅದರಲ್ಲಿ ಅಷ್ಟು ಮತಗಳನ್ನು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಈ ಚುನಾವಣೆಯನ್ನು ಈ ಬಾರಿ ನಡೆಸಿದ್ದಾರೆ. ಏಕೆಂದರೆ ಈಗಾಗಲೇ ಸಹಕಾರಿ ಕ್ಷೇತ್ರಗಳಲ್ಲಿ ಯಾರದೇ ಒಬ್ಬರು ಕಪಿಮುಷ್ಟಿಗಾಗಲಿ, ಒಬ್ಬ ನಿರಂಕುಶ ಪ್ರಭುತ್ವದ ಅಡಿನಲ್ಲಿ ಸಹಕಾರಿ ಕ್ಷೇತ್ರಗಳಿದ್ದರೆ ಅವು ನಶಿಸಿ ಹೋಗ್ತಕ್ಕಂಥದ್ದು ಈಗಾಗಲೇ ಭಾಳಷ್ಟು ಸಂಘಗಳು ಮುಚ್ಚೋಗಂಥ ಸ್ಥಿತಿನಲ್ಲಿ ಇದ್ದಾವೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ನಬಾರ್ಡ್ನ ಸಹಾಯ ಇರ್ತಕ್ಕಂಥದ್ದು ಇವುಗಳೆಲ್ಲವೂ ಕೂಡ ಬಂದಿರೋದ್ರಿಂದ ಇವತ್ತು ರೈತರ ಒಂದು ರೀತಿ ಸಾಲ ಸೂಲ ಕೊಟ್ಟು ಇವತ್ತು ಉಸಿರಾಡ್ತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಪಾರದರ್ಶಕವಾಗಿ ಆಡಳಿತ ಮಾಡೋಕ್ಕೆ ಬಿಡಲಾರ್ದಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸುಮಾರು 1 ತಿಂಗಳ ಹಿಂದೆನೇ ಕೂಡ ಇವತ್ತು ಆಯಾ ಏನು 29ರಲ್ಲಿ 2 ಬಿಟ್ಟು, ನಂದೊಂದು ಉಗ್ರನೊಂದೊಂದು ಬಿಟ್ಟು, ಇನ್ನು 27 ಸಹಕಾರಿ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಂದ ಆ ರೆಜುಲೇಷನ್ ಬುಕ್ಸನ್ನ ಬ್ಯಾಂಕಿಗೆ ತಗೊಂಬಂದು ಬ್ಯಾಂಕಲ್ಲಿ ಇವತ್ತು ಅಲ್ಲಿ ರೆಜುಲೇಷನ್ ಮಾಡ್ತಾರೆ. ಅಲ್ಲಿ ತಮಗೆ ಬೇಕಾಗ್ತಕ್ಕಂಥ ಡೆಲಿಗೇಟ್ನ ಆಯ್ಕೆ ಮಾಡ್ತಾರೆ. ಸುಮಾರು 1 ತಿಂಗಳಿಂದನೇ. ಅಂದರೆ ಅಲ್ಲಿರ್ತಕ್ಕಂಥ 12 ಜನ ಸದಸ್ಯರು ಇವತ್ತು ಅವ್ರು ಕೇವಲ ಸೈನಿಗೆ ಮಾತ್ರ ಸೀಮಿತರಾಗಿರ್ಬೇಕು. ಅವ್ರ ಖಾಲಿ ರೆಜುಲೇಷನ್ಗೆ ಬುಕ್ಸಿಗೆ ಸೈನ್ ಹಾಕಿ ಆ ಸೂಪರ್ವೈಸರ್ ಒತ್ತಡಕ್ಕೆ ಬ್ಯಾಂಕಿಗೆ ಕೊಡಬೇಕು. ಅಲ್ಲಿ ಬ್ಯಾಂಕ್ನ ಕೂತ್ಕೊಂಡು ಅವರ ಒಂದು ಪಟಾಲ ಮೇಲಿರ್ತೈತೋ ಅವರು ಈ 12 ಜನದಲ್ಲಿ ಇವನಿಗೆ ಓಟ್ ಕೊಟ್ರೆ ಇವನಿಗೆ ಡೆಲಿಗೇಟ್ ಕೊಟ್ಟರೆ ಇವ್ನು ನನ್ಗೆ ಓಟ್ ಹಾಕ್ತಾನ, ಇಲ್ಲ ಇವನಿಗೆ ಕೊಡ್ಬೇಕಾ ಇವನಿಗೆ ಕೊಡೋ, ಈ ರೀತಿ ತೀರ್ಮಾನ ಆಗ್ತಕ್ಕಂಥದ್ದು ನಿಜ ಕೂಡ ಈ ತಾಲೂಕಿನ ಒಂದು ದುರ್ಗತಿ. ಇಡೀ ಒಂದು ಸಹಕಾರಿ ಕ್ಷೇತ್ರದಲ್ಲೇ ಕೂಡ ಇಂತಹ ಅಧಪತನದ ಸ್ಥಿತಿ ನಿಜ ಕೂಡ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಈ ಬಾರಿ ನೋಡಿದ್ವಿ. ಕಳೆದ ಸುಮಾರು 25-30 ವರ್ಷಗಳಿಂದಲೂ ಕೂಡ ಇದನ್ನು ನಿರಂತರವಾಗಿ ನಡ್ಕೊಂಬಂದಿದೆ. ಇವತ್ತು ಆ ಸಹಕಾರಿ ಸಂಘಗಳಲ್ಲೇ ಕೂಡ ಆ ಡೆಲಿಗೇಟ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪರಮಾಧಿಕಾರ ಇರ್ತಕ್ಕಂಥದ್ದು ಆ ಸದಸ್ಯರಿಗೆ, ಅಲ್ಲಿನ ನಿರ್ದೇಶಕರಿಗೆ. ಅವರ ಹಕ್ಕನ್ನ ಇವರೆಲ್ಲರೂ ಕಸಿದ್ಕೊಂಡು ಆ ಒಂದು ಸೂಪರ್ವೈಸರ್ಗಳು ಆ ಬುಕ್ಸ್ ಅನ್ನು ತರಿಸಿ ಇಲ್ಲಿ ರೆಜುಲೇಷನ್ ಮಾಡ್ತಾರೆ.
ಸುಮಾರು 27 ನಂದು ಉಗ್ರಣದ್ದು ಅಂದ್ಬಿಟ್ಟು ಇನ್ನು 27 ಕೂಡ ಬ್ಯಾಂಕಲ್ಲಿ ಅವ್ರಿಗೆ ಬೇಕಾದಂತ ಒಬ್ಬ ಅಭ್ಯರ್ಥಿಗೆ ಬೇಕಾದಂತ ಒಬ್ಬ ಮತದಾರರಿಗೆ ಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೊಂದು ಅವ್ಯವಸ್ಥೆ. ಈ ಅವ್ಯವಸ್ಥೆನ ಒಂದು ಕಪಿಮುಷ್ಟಿಗೆ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಏನ ಡೆಲಿಗೇಟ್ ಆದ ನಂತರ ಅವ್ರಿಗೆ ಮತದಾನದ ಒಂದು ಚೀಟಿಯನ್ನು ಕೊಡ್ತಾರಲ್ಲ, ಅದು ಸಮೇತ ನಿನ್ನೆ ದಿನ 10 ಗಂಟೆಗೆ ಯಾವುದೋ ಒಂದು ಆಫೀಸಿಗೆ ಕರೆಸಿ ಅಲ್ಲಿ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರು ಕೂಡ ಸ್ವತಂತ್ರವಾಗಿ ಹೋಗಿ ಓಟ್ ಹಾಕ್ತಕ್ಕಂಥ ಸಾಧ್ಯತೆನೇ ಇಲ್ಲ. ಎಲ್ರಿಗೂ ಸಮೇತನ ನಾವು ಅಲ್ಲೇನೆ ಅವ್ರಿಗೆ ಡೆಲಿಗೇಟ್ ಫಾರಮ್ ಅನ್ನು ಕೊಟ್ಟಿದ್ದೀವಿ, ಅವರು ಮತದಾನ ಚೀಟಿಯನ್ನು ಕೊಟ್ಟಿದ್ದೀವಿ, ಅವ್ರು ಹಾಕ್ಬೋದು ಎಂಬುದನ್ನ DC ಆಫೀಸ್ಗೆ ಚುನಾವಣಾ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಾರೆ, ಅವ್ರ ತಗ ಸೈನ್ ಹಾಕಿಸ್ಕೊಂಡು. ಎಂತಹ ಸ್ಥಿತಿ ಅಂದ್ರೆ ನಿಜ ಕೂಡ ಇಂತಹ ಸ್ಥಿತಿ ಯಾವ ನಾನು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಾನು ನೋಡೋದಕ್ಕೆ ಸಾಧ್ಯ ಅಲ್ಲ. ಅಷ್ಟೊಂದು ಕಪಿಮುಷ್ಟಿನಲ್ಲಿ ಈ ಒಂದು ಆಡಳಿತ ವ್ಯವಸ್ಥೆಯನ್ನ ಇವತ್ತು ಮುನ್ನಡೆಸ್ತಾ ಇದ್ದಾರೆ. ನಿಜ ಕೂಡ ನಮ್ಮ ಜನನೂ ಕೂಡ ಇದಕ್ಕೆ ಶೆಡ್ ಹೊಡಿಬೇಕಾಗ್ತೈತಿ. ಇದು ಶೆಡ್ ಹೊಡಿಲಿಲ್ಲ ಅಂದ್ರೆ ಈ ಸಹಕಾರಿ ಕ್ಷೇತ್ರ ನಿಜ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತೆಲ್ಲ ಒಂದ್ ಕಡೆ ಸೂಪರ್ವೈಸರ್ಗಳೇ ಕೂಡ ಸಂಘಕ್ಕೆ ಬಂದು ಎದುರಿಸ್ತಕ್ಕಂಥದ್ದು. ನೀವೇನಾದ್ರೂ ಕೂಡ ನಮ್ಮ ಕ್ಯಾಂಡಿಡೇಟ್ ಓಟ್ ಹಾಕ್ಲಿಲ್ಲ ಅಂದ್ರೆ SR ಗೌಡ್ರಿಗೆ ಓಟ್ ಹಾಕಿರ ಅಂದ್ರೆ ನಿಮ್ಮ ಲೋನ್ ರಿನ್ಯೂವಲ್ ಮಾಡೋದಿಲ್ಲ, ನಿಮ್ಗೆ ಸಾಲ ಕೊಡೋದಿಲ್ಲ, ನಿಮ್ಗೆ ಎಲ್ಲಿ ಏನ್ ಮಾಡ್ಬೇಕ ಕಡಿವಾಡ ಹಾಕ್ತೀವಿ. ಈ ರೀತಿ ಧೋರಣೆಯನ್ನ ಒಬ್ಬ ಅಧಿಕಾರಿಗಳು ಇವತ್ತು ಆ ಸಂಘಗಳಿಗೆ ಹೋಗಿ ಎದುರಿಸ್ತಕ್ಕಂಥದ್ದನ್ನ ಈಗಾಗಲೇ ಇಡೀ ತಾಲೂಕಿಗೆ ಗೊತ್ತು. ನಾವಿವತ್ತು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಕೆಲವರು ಓಪನ್ ಆಗಿ ಹೇಳಿದರೆ ಇಲ್ಲ ನಾನು ಏನಾದ್ರೂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ರೆ ನನ್ಗೆ ಎಲ್ಲಿ ಲೋನ್ ಕೊಡಲ್ವೋ, ಎಲ್ಲಿ ಮತ್ತೆ ನನ್ನ ಲೋನ್ ವಾಪಸ್ ಕಟ್ಟಬೇಕಾಗ್ತಿತ್ತೋ ಎಂಬ ಒಂದು ಭಯದ ವಾತಾವರಣದಲ್ಲಿ ಇವತ್ತಿನ ಏನು ತಾಲ್ಲೂಕಿನ ಸಹಕಾರಿಗಳು ಇವತ್ತು ಒದ್ದಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಜನರು ಇವತ್ತು ಪರಿವರ್ತನೆ ಆಗಬೇಕು. ಇದು ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನ ಚಲಾಯಿಸಂತ ಮಟ್ಟಿಗೆ ನೀವೆಲ್ಲರೂ ಕೂಡ ಪ್ರಬುದ್ಧರಾಗಬೇಕು. ಇವತ್ತು ನಿಜ ಕೂಡ ಇಂಥ ಕಷ್ಟಕರವಾಗ್ತಕ್ಕಂಥ ಇಂಥ ಕಪಿಮುಷ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಏನು ಡೆಲಿಗೇಟರ್ಸು ಅವರು ಆಯ್ಕೆ ಮಾಡಿರ್ತಕ್ಕಂಥರೇನೆ, ಅವರು ರೆಜುಲೇಷನ್ ಬರ್ದಿರ್ತಕ್ಕಂಥರೇನೆ ಇವತ್ತು ನನಗೆ 10 ಮತಗಳನ್ನು ಹಾಕಿದ್ದಾರೆ. ಅಂದ್ರೆ ನಾನು ನಿಜಕ್ಕೂ ಕೂಡ ಗೆದ್ದಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಸೋತಿಲ್ಲ. ನಾನು 100ಕ್ಕೆ 100 ಭಾಗನೂ ನನಗೆ ಇಡೀ ಒಂದು ಏನು ಈ ಸಹಕಾರಿ ಕ್ಷೇತ್ರದ ಈ ತಾಲ್ಲೂಕಿನ ಸಹಕಾರಿಗಳು ನನಗೆ ಗೆದ್ದಿದ್ದಾರೆ. ಅವರ ಒಂದು ಒತ್ತಡಕ್ಕೆ ಇವತ್ತು ಅವ್ರಿಗೆ 19 ಜನ ಓಟ್ ಹಾಕಿರ್ಬೋದು, ಆದ್ರೆ ಮಾನಸಿಕವಾಗಿ ಮಾತ್ರ ನನ್ನ ಪರವಾಗಿ ಇಡೀ ಮತದಾರ ಇರ್ತಕ್ಕಂಥದ್ದು. ನನ್ಗೇನು ಓಟ್ ಹಾಕ್ದಲೇ ಇರ್ತಕ್ಕಂಥ ಇನ್ನು ಉಳಿಕೆ 18 ಜನ ನಾನು ಸದಸ್ಯರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಅವರ ಮನಸ್ಸೆಲ್ಲವೂ ಕೂಡ ಇದ್ದಿದ್ದು ನನ್ನ ಮೇಲೆನೆ, ನನ್ಗೆ ಓಟ್ ಹಾಕ್ಬೇಕು ಅಂತ. ಆದ್ರೆ ಆ ಭಯದ ವಾತಾವರಣದಲ್ಲಿ ಎಲ್ಲಿ ನಮ್ಮ ಸಂಘಕ್ಕೆ ಲೋನ್ಗಳು ಕೊಡ್ತಾರೋ ಇಲ್ವೋ, ಎಲ್ಲಿ ನಮ್ದು ರಿನ್ಯೂವಲ್ ಮಾಡ್ತಾರೋ ಇಲ್ವೋ, ಎಲ್ಲಿ ನಮ್ಮನ್ನ ನಾಳೆ ದಿನ ನಮಗೆ ತೊಂದರೆ ಕೊಡ್ತಾರೋ ಎಂಬ ಭಯದ ವಾತಾವರಣದ ಮೇಲೆ ಇವತ್ತು 18 ಓಟನ್ನು ಹಾಕಿರ್ತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ಉದಾಹರಣೆ 1 ತಿಂಗಳಿಂದಲೇ ರೆಜುಲೇಷನ್ ಮಾಡಿಸಿರ್ತಕ್ಕಂಥದ್ದು, ಸೂಪರ್ವೈಸರ್ಗಳು ಗಲಾಟೆ ಮಾಡಿರ್ತಕ್ಕಂಥದ್ದು. ಇಂಥ ಸ್ಥಿತಿ ನಿರ್ಮಾಣ ಆಗೈತೆ. ಇದು ಯಾಕೆಂದ್ರೆ ಇವತ್ತಾಗ್ಲೇ ನಾವು 76-77ನೇ ವರ್ಷದ ಒಂದು ಸ್ವಾತಂತ್ರ್ಯದ ದಿನ ಬಂದಿದ್ದೀವಿ. ನಾವೆಲ್ಲರೂ ಕೂಡ ವರ್ಷಗಳ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಂಥ ದಿನದಲ್ಲೂ ಕೂಡ ಇಂಥ ಸಹಕಾರಿ ಕ್ಷೇತ್ರದ ಒಂದು ಕಪಿಮುಷ್ಟಿನಲ್ಲಿ ಇವತ್ತು ತಾಲೂಕಿರ್ತಕ್ಕಂಥದ್ದನ್ನ ನಿಜ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸಬಾರ್ದು. ಯಾಕೆಂದ್ರೆ ಇದನ್ನ ನಾವು ಒಂದು ವ್ಯವಸ್ಥೆನಲ್ಲಿ ಅದು ಏನು ಅದಕ್ಕೆ ಒಂದು ಸಂಘಗಳಿಗೆ ಪರಮಾಧಿಕಾರ ಇದೆ, ಅದನ್ನ ಚಲಾಯಿಸ್ತಕ್ಕಂಥದ್ದು, ಮುಕ್ತವಾದಂತ ವಾತಾವರಣವನ್ನ, ಮುಕ್ತವಾದಂತ ಚುನಾವಣೆಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಹಕಾರಿ ಕ್ಷೇತ್ರ ಬೆಳಿಬೇಕು. ಅವಾಗ ಮಾತ್ರ ಏನಾದ್ರೂ ಕೂಡ ಈ ಸಹಕಾರಿ ಕ್ಷೇತ್ರಕ್ಕೆ ನಿಜವಾದಂತ ಒಂದು ಬೆಲೆ ಬರ್ತೈತೆ, ಒಂದು ಅರ್ಥ ಬರ್ತೈತೆ. ನಿಜ ಕೂಡ ನಾನು ಏನು 28 ಜನ ಇವತ್ತು ನಮ್ಮ ಆ ಡೆಲಿಗೇಟರ್ಸ್ನ ಮತದಾರನ 19ರಲ್ಲಿ ಒಂದು ಬಿಟ್ಟು ಅವ್ರಿಗೆ ಅಷ್ಟಕ್ಕೂ ನಾವು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯಾಕೆಂದ್ರೆ ಇಲ್ಲಿ ನಾವು ಕೂಡ ಹಿಂದಿನ ಏನು ಅಪ್ಲಿಕೇಶನ್ ಹಿಂದಿನ ದಿನ ನಮ್ಮ ಪಕ್ಷದ ತೀರ್ಮಾನವನ್ನ ತೆಗೆದುಕೊಂಡು ನಾವು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲ ನಮ್ಮ ಉಗ್ರಾಣ ಆಗ್ಬೇಕು ಅಂತಿತ್ತು, ತದನಂತರ ಉಗ್ರಾಣ ಬೇಡ ಅಂತು, ತಿರುಗಿ ನಾವು ಆಯ್ತು ಇಲ್ಲ ನೀವೇ ನಿಂತ್ಕೊಳ್ಳಿ ಅಂತ ನಮ್ಮ ಪಕ್ಷದ ಮುಖಂಡರು ಹೇಳಿರು. ನಾವೆಲ್ಲ ಕೂಡ ಅವರ ಮಾತಿಗೆ ಬೆಲೆ ಕೊಟ್ಟು ಹೋದ್ವಿ. ಬಟ್ ಜನನೂ ಕೂಡ ನಮ್ಮನ್ನು ಪುರಸ್ಕರಿಸಿದ್ದಾರೆ. ಅವ್ರು ನಿಜಕ್ಕೂ ಕೂಡ ಏನು 28 ಜನ ಮತದಾರಿಗೂ ಸಮೇತ ನಾನು ಅವ್ರಿಗೆ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತರಿಸ್ತೀನಿ. ಯಾಕೆಂದ್ರೆ ನಿಮ್ಮೆಲ್ಲ ಮನಸ್ಸುಗಳು ಕೂಡ ಒಬ್ಬ ಸಹಕಾರಿಗೆ ನನಗೆ ಮತ ಹಾಕ್ಬೇಕು ಅಂತಿತ್ತು, ಎಲ್ಲೋ ಒಂದು ಒಳ್ಳೆಯ ವಾತಾವರಣ ಇಲ್ದಲೆ, ಇವತ್ತೊಂದು ಮುಕ್ತವಾದಂಥ ವಾತಾವರಣ ಇಲ್ದಲೆ ತಾವು ಏನು ಒಂದು ಇಕ್ಕಟ್ಟಿ ಸಿಗಾಕಿ ಇವತ್ತು ನನಗೆ 10 ಮತಗಳನ್ನು ಕೂಡ ಇವತ್ತು ಹಾಕಿ ನನಗೊಂದು ಶಕ್ತಿಯನ್ನು ಕೊಟ್ಟಿದ್ರೆ ನಿಮ್ಮೆಲ್ಲರೂ ಕೂಡ ನಾನು ಆಭಾರಿಯಾಗಿರ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾ
ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ.